ಹಲೋ ನಮಸ್ಕಾರ, ನಾನು ರಂಗನಾಥ್. ಇವತ್ತಿನ ವಿಶೇಷ ಈ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ದೇಶದ 5 ಪ್ರಮುಖ ರಾಜ್ಯಗಳ ಫಲಿತಾಂಶ ಇನ್ನೇನು ಪ್ರಕಟವಾಗುವಂತಹ ಸಮಯ. ಮುಂದಿನ 30 ನಿಮಿಷದಲ್ಲಿ ಈ ಮತ ಎಣಿಕೆ ಕಾರ್ಯಕ್ರಮ 5 ರಾಜ್ಯಗಳಲ್ಲಿ ಪ್ರಾರಂಭವಾಗುತ್ತೆ ಏಕಕಾಲಕ್ಕೆ. ಅತಿ ದೊಡ್ಡ ರಾಜ್ಯವಾದಂತಹ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗಬಹುದು. ಅದನ್ನು ಬಿಟ್ಟರೆ ಉಳಿದ ರಾಜ್ಯಗಳ ಫಲಿತಾಂಶಗಳೆಲ್ಲವೂ ಸರಿಸುಮಾರು 12 ಗಂಟೆಯ ಆಸುಪಾಸಿನಲ್ಲಿ ಒಂದು ನಿರ್ದಿಷ್ಟ ದಿಕ್ಕು ಮತ್ತು ನೆಲೆಯನ್ನು ಪಡ್ಕೊಳ್ಳುತ್ತೆ. ಮತಗಟ್ಟೆಗಳಲ್ಲಿ ಈಗಾಗಲೇ ತಯಾರಿಗಳು ಆರಂಭ ಆಗಿದೆ. ಮತ ಎಣಿಕೆ ಕಾರ್ಯಕ್ರಮಕ್ಕೆ 5 ರಾಜ್ಯಗಳಲ್ಲಿ ಎಂದಿನಂತೆ ಮೊದಲು ಅಂಚೆ ಮತಗಳ ಎಣಿಕೆ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಮೇಲೆ ಉಳಿದ ಮತಗಳು. ಈಗಾಗಲೇ ಎಕ್ಸಿಟ್ ಪೋಲ್ ಚುನಾವಣೋತ್ತರ ಫಲಿತಾಂಶಗಳು ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಸೃಷ್ಟಿಸಿವೆ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗಿಯೂ, ಉತ್ತರಾಖಂಡದಲ್ಲಿ ಬಹುಶಃ, ಗೋವೆಯಲ್ಲಿ ಬಹುಶಃ, ಮಣಿಪುರದಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿಯಬಹುದು ಎಂಬ ಒಂದು ಲೆಕ್ಕಾಚಾರ ಇದ್ದರೆ, ಪಂಜಾಬ್ನಲ್ಲಿ ಮಾತ್ರ ಅಕಾಲಿದಳ ಹಾಗೂ ಭಾರತೀಯ ಜನತಾ ಪಕ್ಷದ ಎರಡೂ ಪಕ್ಷಗಳು ಧೂಳಿಪಟವಾಗುತ್ತವೆ. ಇಲ್ಲ ಆಪ್ ಅಥವಾ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋಂಥ ಲೆಕ್ಕಾಚಾರ. ಈ ಎಲ್ಲ ಲೆಕ್ಕಾಚಾರಗಳಿಗೆ ಕೊನೆಯನ್ನು ಹಾಡುವಂತಹ ಸಮಯ. ಇನ್ನು 30 ನಿಮಿಷದಲ್ಲಿ ಲೆಕ್ಕಾಚಾರಗಳು ಏನು ಬೇಕಾದರೂ ಆಗಬಹುದು. ಕಾರಣ ಎಕ್ಸಿಟ್ ಪೋಲ್ಗಳು ಅಂದರೆ ಚುನಾವಣೋತ್ತರ ಸಮೀಕ್ಷೆಗಳನ್ನು ಭಾರತದಂತಹ ಮಹಾನ್ ದೇಶದಲ್ಲಿ ನಡೆಸುವುದೇ ಎಷ್ಟು ಕಷ್ಟ ಅನ್ನೋ ಅರಿವು ನಮಗಿರಬೇಕು. ಹಾಗಾಗಿ ಇಟ್ಸ್ ಎ ವೆರಿ ಟಫ್ ಜಾಬ್. ಎಲ್ಲರೂ ಒಂದೊಂದು ಕಾಲ್ ತೊಗೊಂಡಿರ್ತಾರೆ, ಎಲ್ಲರೂ ಒಂದೊಂದು ಸ್ಯಾಂಪಲ್ ಮಾಡಿರ್ತಾರೆ. ಆದರೆ ಅದೆಲ್ಲದಕ್ಕೂ ಫಲಿತಾಂಶ ಅಥವಾ ಏನು ರಿಸಲ್ಟ್ ಅನ್ನೋದನ್ನು ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗತ್ತೆ. 7:30 ಸಮಯ ಈಗ. ಇನ್ನು 30 ನಿಮಿಷಗಳ ಕಾಲ ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿಗಳು ಅರವಿಂದ್ ಸೇತುರಾಮ್ ಹಾಗೂ ರಾಧಾ ಹಿರೇಗೌಡರು. 8 ಗಂಟೆಗೆ ಇತರೆ ಅತಿಥಿಗಳು ನಮ್ಮ ಜೊತೆ ಸೇರ್ಕೋತಾರೆ. ಅತಿಥಿಗಳ ಮಾತಿಗೆ ಬಹುಶಃ ಒಂದಿಷ್ಟು ಮಹತ್ವ ಬರಬೇಕು ಅನ್ನುವುದಾದರೆ ಆರಂಭಿಕ ಫಲಿತಾಂಶಗಳು ಹೊರಕ್ಕೆ ಬರಲು ಪ್ರಾರಂಭ ಆಗಬೇಕು. 8 ಗಂಟೆಯಿಂದ 9-10 ಗಂಟೆಯ ವೇಳೆಗೆ ಒಂದಿಷ್ಟು ಲೀಡ್ಗಳು ಪ್ರಕಟವಾಗುತ್ತಾ ಹೋಗುತ್ತವೆ. 10 ಗಂಟೆಯ ನಂತರ ಯಾರ್ಯಾರ ಲೀಡ್ಗಳಿವೆ ಅವು ಕನ್ಸಾಲಿಡೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತವೆ. 10ರಿಂದ 12 ಗಂಟೆಯ ಹೊತ್ತಿಗೆ ಲೀಡ್ಗಳು ಸಂಪೂರ್ಣವಾಗಿ ಗಟ್ಟಿಯಾಗಿ ಬಿಡಬಹುದು. ಆ ನಂತರ ಅವು ಹೆಚ್ಚಿನ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ 8ರಿಂದ 12ರವರೆಗೆ ಬರುವಂತಹ 4 ಗಂಟೆಗಳ ಲೀಡ್ಗಳೇ ಫಲಿತಾಂಶವಾಗಲಿಕ್ಕಿಲ್ಲ ಅಥವಾ ಆಗಬೇಕು ಅಂತಾನೂ ಇಲ್ಲ. ಹಾಗಾಗಿ ಬಹುಶಃ ಆರಂಭದಲ್ಲಿ ಲೀಡ್ಗಳನ್ನು ಕೊಡ್ತಾ ಇರ್ತೀವಿ. ಆ ನಂತರ ನಿಧಾನವಾಗಿ ಅವು ಫಲಿತಾಂಶಗಳಾಗಿ ಪರಿವರ್ತನೆ ಆಗ್ತಾ ಹೋಗುತ್ತವೆ. ಮೊದಲ ಬರುವಂತಹ ಸಂಖ್ಯೆಗಳೇ ಅಂತಿಮವಾಗಿ ಉಳಿದುಕೊಳ್ಳುತ್ತೆ ಅನ್ನೋ ಯಾವ ನಂಬಿಕೆ ವಿಶ್ವಾಸವೂ ಇಲ್ಲ. ಯಾಕಂದರೆ ತೀವ್ರ ಹಣಾಹಣಿಯಲ್ಲಿ ಈ ಚುನಾವಣೆಗಳು ನಡೆದಿರುವ ಪರಿಣಾಮ. ಏನಿರಬಹುದು ಏನಿಲ್ಲ ಅನ್ನೋದನ್ನು ಆಮೇಲೆ ನೋಡೋಣ. ಒಂದಿಷ್ಟು ಗ್ರಾಫಿಕ್ಗಳಿಂದ ಒಂದಿಷ್ಟು ಅಂಕಿ ಅಂಶಗಳನ್ನು ನನ್ನ ಸಹೋದ್ಯೋಗಿಗಳಾಗಿ ನಿಮಗೆ ಕೊಟ್ಟಿದ್ದಾರೆ. 2012 ಹಾಗೂ 2014 ಪಾರ್ಲಿಮೆಂಟರಿ ಚುನಾವಣೆಗಳಲ್ಲಿ ಏನಾಯಿತು ಅನ್ನೋ ಫಲಿತಾಂಶಗಳು ಕೊಟ್ಟಿದ್ದಾರೆ. ಆದರೆ ಪಾರ್ಲಿಮೆಂಟರಿ ಚುನಾವಣೆಗೂ ಇದಕ್ಕೂ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಭಾಳ ಭಿನ್ನವಾದ ಸನ್ನಿವೇಶಗಳಲ್ಲಿ ಅಸೆಂಬ್ಲಿ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ನಡೆದಿರುತ್ತವೆ. ಅದನ್ನು ಆಮೇಲೆ ನೋಡೋಣ. ವೆಲ್ಕಮ್ ಟು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ 5 ರಾಜ್ಯಗಳ ಮಹಾ ತೀರ್ಪಿನ ಕಡೆಗೆ. ಸರ್, ನೀವೀಗ ಹೇಳ್ತಾ ಇದ್ರಿ ಇದು ಪಾರ್ಲಿಮೆಂಟರಿ ಎಲೆಕ್ಷನ್ಸ್ಗಳಿಗೂ ಇದಕ್ಕೂ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹಾಗೆ ನೋಡಿದ್ರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾಗೋದಕ್ಕೆ ಕೆಲವೇ ನಿಮಿಷಗಳಿವೆ. ಸರ್ವೆಯಲ್ಲಿ ಬಂದಿರೋ ಪ್ರಕಾರ ಜನ ಸ್ಥಳೀಯ ಕಾರಣಗಳನ್ನ ನೋಡೇ ಇಲ್ಲ. ಕೇವಲ ಮೋದಿ ಅವರ ಹವಾ, ಕೇವಲ ಮೋದಿ ಅವರ ಬಿರುಗಾಳಿ ಅನ್ನೋ ತರದಲ್ಲೇ ಪ್ರತಿಬಿಂಬಿತವಾಗ್ತಾ ಇರೋದ್ರಿಂದ ಬಿಂಬಿತ ಏನ್ ಬೇಕಾದ್ರೂ ಆಗ್ಬೋದು. ಇಂತಹ ತೀವ್ರ ಸಂಘರ್ಷ ಇರಬಹುದಾದ ಜಾಗಗಳಲ್ಲಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ವಿಚಿತ್ರ ಸನ್ನಿವೇಶಗಳಲ್ಲಿ ಮತದಾನಗಳಾಗಿರುತ್ತವೆ. ಟೇಕ್ ಎಕ್ಸಾಂಪಲ್ ಕರ್ನಾಟಕ. ಮುಂಬೈ ಕರ್ನಾಟಕಕ್ಕೂ ಹೈದರಾಬಾದ್ ಕರ್ನಾಟಕನೂ, ಕರಾವಳಿನೂ ಮಧ್ಯ ಕರ್ನಾಟಕ ಅಥವಾ ಮಲೆನಾಡು ಅಥವಾ ಹಳೆ ಮೈಸೂರುವೆ ಓಟ್ ಹಾಕುವ ರೀತಿಯೇ ಬೇರೆ ಇರುತ್ತೆ. ಒಂದು ನಾಯಕತ್ವ ಇರುತ್ತೆ. ಅದು ಇಲ್ಲಿ ಮೋದಿನೂ ಇರ್ಬೋದು ಅಥವಾ ಅಖಿಲೇಶ್ ಯಾದವ್ ಇರ್ಬೋದು. ಅದು ಸಾಮಾನ್ಯವಾಗಿ ಎಲ್ಲ ಕಡೆಗೂ ಅದೇ ಇರುತ್ತೆ. ಆದರೆ ಸಬ್ ಲೀಡರ್ಗಳು ಸೃಷ್ಟಿಯಾಗಿರ್ತಾರೆ ಕೆಲವು ಕಡೆ. ಆ ಸಬ್ ಲೀಡರ್ಸು ಈಗ ಅಪ್ನಾ ದಳ್ ಭಾರತೀಯ ಜನತಾ ಪಕ್ಷಕ್ಕೆ ಏನು ಸಹಾಯವನ್ನು ಮಾಡುತ್ತೋ ನನಗೆ ಗೊತ್ತಿಲ್ಲ. ಲಾಸ್ಟ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಸಹಾಯ ಮಾಡಿದ್ರು. ಅಥವಾ ಡೇರಾ ಸಚ್ಚಾ ಸೌದಾನವರು ಯಾವ ರೀತಿಯಾದಂತಹ ಲಾಭವನ್ನು ಕಾಂಗ್ರೆಸ್ಸಿಗೆ BJPಗೆ ತರ್ತಾರೆ ಪಂಜಾಬಲ್ಲಿ ನನಗೆ ಅರಿವಿಲ್ಲ. ಐ ಡೋಂಟ್ ನೋ. ಮನೋಹರ ಪರಿಕ್ಕರ್ ಅವರ ಪ್ರಭಾವ ಗೋವೆಯ ಮೇಲೆ ಒಟ್ಟಾರೆ ಬೀಳ್ತಾ ಇದ್ದರೆ ಮುಖ್ಯಮಂತ್ರಿ ಆಗಿರುವ ಪಾರ್ಸೇಕರ್ ಪ್ರಭಾವ ಎಲ್ಲಿ ಬೀರ್ತಾ ಇದೆಯೋ 4 ಕಾನ್ಸ್ಟಿಟ್ಯೂನ್ಸಿಲೋ 3ರಲ್ಲೋ 2ರಲ್ಲೋ ನಮ್ಗೆ ಅರಿವಿಲ್ಲ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಒಬ್ಬ ದೊಡ್ಡ ನಾಯಕ
ಅದರ ಕೆಳಗೆ ಒಂದಿಷ್ಟು ಸಣ್ಣ ಸಣ್ಣ ನಾಯಕರ ಪ್ರಭಾವ ಇರುತ್ತೆ. ನಂಬರ್ 1. ನಂಬರ್ 2, ಆಡಳಿತ ವಿರೋಧಿ ಅಲೆ ಎದ್ದಿದ್ದರೆ ಅದು ಸಾಮಾನ್ಯವಾಗಿ ಸರ್ವವ್ಯಾಪಿಯಾಗಿ ಎದ್ದಿರುತ್ತೆ. ಆಡಳಿತ ವಿರೋಧಿ ಅಲೆ ಒಂದು ಕಡೆ ಮಾತ್ರ ಹೇಳುತ್ತೆ ಅಂತಲ್ಲ. ನಂಬರ್ 3, ಲೋಕಲ್ ಇಶ್ಯೂಗಳನ್ನು ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈಗ ಕಳಸಾ ಬಂಡೂರಿ ವಿಷಯವನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋ ಇಶ್ಯೂ ಅಲ್ಲಿ ಮಾತ್ರ ಒಂದು 30-40 ಕಾನ್ಸ್ಟಿಟ್ಯೂಯೆನ್ಸಿಲಿ ಆಟ ಆಡ್ತಿರ್ಬೋದು. ಅಥವಾ ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ನಮಗೆ ಯಾವುದೂ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ನಮಗಲ್ಲಿ ವಿಶೇಷ ಸ್ಥಾನಮಾನ ಇದ್ರು ಅನ್ನೋ ವಿಷಯ ಮಾತ್ರ ಅಲ್ಲೊಂದು 30-35 ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡ್ತಿರ್ಬೋದು. ಹಳೆ ಮೈಸೂರು ಕಡೆಗೆ ಬಂದರೆ ಒಕ್ಕಲಿಗರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತನೋ, ಒಕ್ಕಲಿಗರಿಗೆ ಸರಿಯಾಗಿ ಅವಕಾಶಗಳನ್ನು ಕೊಡಲಿಲ್ಲ ಅಂತನೋ, ಇದು ಒಕ್ಕಲಿಗರ ವಿರೋಧಿ ರಾಜ್ಯ ಸರ್ಕಾರ ಅನ್ನೋ ಥರನೋ ಈ ಥರ ಭಾವನೆಗಳು ಕೆಲಸ ಮಾಡ್ತಾ ಇದ್ರೆ ಇಲ್ಲೊಂದು 80-90-60-70 ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಿರುತ್ತೆ. ಕರಾವಳಿ ಕಡೆಗೆ ಹೋದರೆ ಕಳಸಾ ಬಂಡೂರಿ ವಿಚಾರ, ಎತ್ತಿನ ಹೊಳೆ ಯೋಜನೆಯಲ್ಲಿ ಈ ರಾಜ್ಯ ಸರ್ಕಾರ ನಮ್ಮನ್ನು ಕೈ ಬಿಟ್ಟಿದೆ, ಈ ರಾಜ್ಯ ಸರ್ಕಾರ ನಮ್ಮ ವಿರೋಧಿಯಾಗಿದೆ ಅನ್ನೋ ಭಾವನೆ ಬೇಕಾದ್ರೆ ಒಂದು 25-30 ಕಾನ್ಸ್ಟಿಟ್ಯೂನ್ಸಿ. ಹೀಗೆ ಒಂದೊಂದು, ನಾನು ಯಾಕೆ ಉದಾಹರಣೆ ಕರ್ನಾಟಕದ ಕೊಟ್ಟೆ ಅಂದರೆ ಅದೇ ರೀತಿ ಅಲ್ಲಿ ಪ್ರಾಂತ್ಯವಾರಗಳಲ್ಲಿ ಕೆಲಸ ಮಾಡ್ತಿರುತ್ತೆ. ಆಡಳಿತ ವಿರೋಧಿ ಇದ್ರೆ ಬೇರೆ. ಬಟ್ ಸರ್, ಉತ್ತರ ಪ್ರದೇಶ, ಕರ್ನಾಟಕಕ್ಕೂ ಮತ್ತು ಉತ್ತರ ಪ್ರದೇಶದ ಈಗಿನ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ರೆ ಆಲ್ಟರ್ನೇಟಿವ್ ಆಗಿ ಮೋದಿ ಅಂತಾರೆ ಹೊರತು, ಮೋದಿ ಅವರನ್ನ ನೋಡ್ಕೊಂಡೇ ವೋಟ್ ಹಾಕಿದೀವಿ ಅಂತಾರೆ ಹೊರತು, ಸ್ಥಳೀಯ ಕಾರಣಗಳಾಗ್ಲಿ ಅಥವಾ ಸ್ಥಳೀಯ ಆಡಳಿತ ವಿರೋಧಿ ಅಲೆಗೆ ಸ್ಥಳೀಯವಾದ ಕಾರಣಗಳು ಇದ್ದೇ ಇರುತ್ತವೆ. ಬರೆದಿಟ್ಕೊಳ್ಳಿ. ಮಾಧ್ಯಮಗಳಿಗೆ ಅದನ್ನ ಗ್ರಹಿಸಿ ಹೊರಕ್ಕೆ ತಂದು ಇದು ಪರಿಣಾಮವನ್ನು ಬೀರಿದೆಯೋ ನಮ್ಮ ಹತ್ರ, ಆದ್ರೆ ಇದ್ದೇ ಇರುತ್ತೆ, ಬೇರೆ ಬೀರುತ್ತೆ. ಬಟ್ ಆಲ್ಟರ್ನೇಟಿವ್ ಅಂದ್ರೆ ಮೋದಿ ಅಂತಾರೆ. ಪಾಸಿಬಲ್ ಏನ್ ಈಗ ಆಡಳಿತ ವಿರೋಧಿ ಅಲೆ ಇದೆ, ಬೇರೆ ಪಕ್ಷಗಳ ಪೈಪೋಟಿಯ ನಡುವೆಯೂ ಕೂಡ ಮೋದಿ ಅವರನ್ನೇ ಯಾಕೆ ಹಿಡಿತಾರೆ ಅಂತ, ಸ್ಥಳೀಯ ನಾಯಕತ್ವಗಳಾಗ್ಲಿ ಅಥವಾ ಬೇರೆ ನಾಯಕರುಗಳನ್ನ ಯಾಕೆ ಮುಂದಿಟ್ಕೊಳ್ಳಲ್ಲ ಜನ ಅಂತ, ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ. ಹಾಗಲ್ಲ. ಈಗ ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಇಂದಿರಾ ಗಾಂಧಿನೇ ಯಾಕೆ ಇಟ್ಕೋತಾ ಇದ್ರು? ಯಾಕೆ ಇಟ್ಕೋತಿದ್ರು? ಹಂಗಾರೆ ಇಂದಿರಾ ಗಾಂಧಿನೇ ಯಾಕೆ ಇಟ್ಕೋತಾರೆ? ಅಥವಾ ಸ್ಥಳೀಯವಾಗಿ ಅಂದ್ರೆ ಮಾಯಾವತಿನೇ ಯಾಕೆ ಇಟ್ಕೋಬೇಕು? ಮಾಯಾವತಿ ಬದಲು ಒಂದು ಪ್ರಾಂತ್ಯದಲ್ಲಿ ಬೇರೆ ಲೀಡರ್ನ ಯಾಕೆ ಇಟ್ಕೊಳ್ಳಲ್ಲ? ಯಾವಾಗ್ಲೂ ಒಂದು ದೊಡ್ಡ ಪಕ್ಷ ಒಬ್ಬ ವ್ಯಕ್ತಿಯ ಶಕ್ತಿಯಿಂದಾಗಿ ಹೊರಹೊಮ್ಮಿದ್ದರೆ ಸಹಜವಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖಾನೇ ತೋರಿಸ್ತಾರೆ ಎಲ್ಲಾ ಕಡೆನಲ್ಲೂ. ಅಲ್ಲಿ ಯಾಕೆ ಬೇರೆ ಯಾರನ್ನು ತೋರಿಸಬಾರ್ದು? ಅಂದ್ರೆ ಸರ್, ವೋಟರ್ ಸೆಂಟಿಮೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಇಲ್ಲಿವರೆಗೆ ಹಾಗೆ ಅದು ಕಂಟಿನ್ಯೂ ಆಗ್ತಾ ಇದೆ ಬಿಜೆಪಿ ಮೇಲೆ ಅಂತ ಹೇಳಲ್ಲ, ನಾನು ಹೇಳೂ ಇಲ್ಲ. ಹಾಗಾಗ್ಬಿಟ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯ ಕನ್ವರ್ಟ್ ಆಗಿ ಈಗಲೂ ಮತ ಬಿದ್ದು ಬಿಟ್ರೆ 370-380 ಬಂದು ಬಿದ್ದು ಬಿಡ್ಬೇಕು. ಅವಾಗ ಹಂಗೆ ಬೀಳಲ್ಲ. ಯಾಕಂದ್ರೆ ಆ ಚುನಾವಣೆಗೆ ಒಂದು ಮಾನದಂಡ ಇರುತ್ತೆ, ಇದಕ್ಕೂ ಒಂದು ಮಾನದಂಡ ಇರುತ್ತೆ, ಎರಡು ಬೇರೆ ಬೇರೆ ಇರುತ್ತೆ. ಮೋದಿನೇ ಯಾಕೆ ತಗೋತಾರೆ ಅಥವಾ ಅಖಿಲೇಶ್ನೇ ಯಾಕೆ ತಗೋಬೇಕು ಅಥವಾ ಮಾಯಾವತಿನೇ ಯಾಕೆ ತಗೋಬೇಕು ಅಂತ ಅಂದರೆ ಜನ ಯಾವಾಗಲೂ ಅಷ್ಟೇ ಒಬ್ಬ ನಾಯಕನನ್ನು ಬಯಸ್ತಾರೆ. ಯಾರೋ ಒಬ್ಬ ಬೇಕಲ್ಲ ಅವ್ರಿಗೆ. ಭಾರತೀಯ ಜನತಾ ಪಕ್ಷದವ್ರು ಯಾರನ್ನು ಪ್ರೊಜೆಕ್ಟ್ ಮಾಡ್ತಾರೆ, ನಮ್ಮ ಮೋದಿನ ತಗೊಂಡಿದ್ದಾರೆ. ಅಂಡ್ ವಾಟ್ಸ್ ರಾಂಗ್ ಇನ್ ಇಟ್? ಹಾಗಾದ್ರೆ ಒಬ್ಬ ಸಂಸದನ ಪಾತ್ರ ಈ ವಿಧಾನಸಭಾ ಚುನಾವಣೆಗಳಲ್ಲಿ ಏನೂ ವಹಿಸೋದಿಲ್ವಾ ಸರ್? ಹಾಗಾದ್ರೆ ಸಂಸದ ಆಯ್ಕೆಯಾಗಕ್ಕೆ ಶಾಸಕರ ಪಾತ್ರಗಳಿರುತ್ತವೆ ಹೊರತು ವೆರಿ ಲಿಮಿಟೆಡ್ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಸಂಸದರ ಪಾತ್ರ ಶಾಸಕರ ಮೇಲಿರುವಂಥದ್ದು ಬಹಳ ಕಡಿಮೆ ಕ್ಷೇತ್ರಗಳಲ್ಲಿ. ಉದಾಹರಣೆಗೆ ಈಗ ವಾಪಸ್ ಕರ್ನಾಟಕಕ್ಕೆ ಹೋಗಿಬೇಕಾದ್ರೆ ಅಂದ್ರೆ ಕಂಪ್ಯಾರಿಸನ್ ಅಲ್ಲಿ ಹೆಂಗೆ ಗೊತ್ತಾಗಬೇಕು ನಮ್ಮ ಜನಕ್ಕೆ ಅನ್ನಕ್ಕೆ, ಖರ್ಗೆ ಅವರು ಇರಬಹುದಾದ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಪ್ರಭಾವ ಅಸೆಂಬ್ಲಿ ಸೆಗ್ಮೆಂಟ್ಗಳ ಮೇಲೂ ಬೀಳಬಹುದು. ನಾನು ಬೀಳಲ್ಲ ಅಂತ ಹೇಳಲ್ಲ. ಒಂದು ದೊಡ್ಡದಾದಂತಹ ಪರಿಣಾಮ ಬೀರಬಹುದು. ಅಂದ್ರೆ ವೆರಿ ವೆರಿ ಪವರ್ಫುಲ್ ಸಂಸದ ಆಗಿದ್ದರೆ ಆತ ನಾಳೆ ನಾಯಕನಾಗಿ ರಾಜ್ಯದಲ್ಲಿ ಹೊರಹೊಮ್ಮಬಹುದು ಅನ್ನೋ ಅವಕಾಶಗಳಿದ್ದರೆ, ಆತನೇ ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವುದಾದರೆ ಇಂತಹ ಸನ್ನಿವೇಶಗಳಲ್ಲಿ ಸಂಸದರ ಪಾತ್ರ ಶಾಸಕರ ಮೇಲೆ ಬೀಳುತ್ತೆ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಶಾಸಕರಿಂದ ಸಂಸದರಾಗಿರ್ತಾರೆ. ಬಹಳ ವಿಚಿತ್ರ ಅದು. ಯಾವಾಗಲೂ ಮೇಲ್ನೋಟಕ್ಕೆ ಸಂಸತ್ತು ದೊಡ್ಡ ಗಿಂಪಿ ಅಂತೆಲ್ಲ ಕಾಣಿಸ್ತಾ ಇರುತ್ತೆ. ಬಹಳ ಎಂಪಿಗಳು ತಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಆಟ ಆಡಕ್ಕಾಗಲ್ಲ, ಅಲ್ಲಿ ಶಾಸಕರದ್ದೇ ಆಟ. ಆ ಕ್ಷೇತ್ರದಲ್ಲಿ ಆತ ಮಾಡೋದು ಅಭಿವೃದ್ಧಿನೂ ವರ್ಕೌಟ್ ಆಗಲ್ವ ಸರ್? ಸಂಸದರ ಅಭಿವೃದ್ಧಿಯನ್ನ ನೀವು ಅಳತೆ ಮಾಡಿ ಹಾಕೋದು ಬಹಳ ಕಷ್ಟ. ಬಿಕಾಸ್ ಸಂಸದರಿಗೆ ನಿರ್ದಿಷ್ಟವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಂಡು ಹೋಗುವಂತಹ ಅವಕಾಶ ಮತ್ತು ಅಧಿಕಾರ ಇರದೇ ಇಲ್ಲ. ಶಾಸಕ ಹಾಗಲ್ಲ, ದೈನಂದಿನ ಚಟುವಟಿಕೆಗಳಲ್ಲಿ ಜನರ ಜೀವನ ಜೊತೆ ಸಿಕ್ಕಾಕೋತಾ ಇರ್ತಾನ ಅವನು. ಹಾಗಾಗಿ ಅವನು ಮಾಡಿದಾನೇ ಮಾಡಿಲ್ಲ ಅನ್ನೋದು ಕಾಣುತ್ತೆ. ರೋಡ್ ಮಾಡಿದಾನೋ, ರೋಡ್ ಮಾಡಿಲ್ವೋ, ಅಥವಾ ಚರಂಡಿ ಸರಿ ಆಯ್ತಾ, ನೀರು ಬರ್ತಿದ್ಯಾ, ಕೆರೆ ತುಂಬ್ತಾ, ಹೂಳಾಯ್ತಾ, ಅದಾಯ್ತಾ, ಇದೆಲ್ಲ ಗೊತ್ತಾಗ್ತಿದೆ ಜನಕ್ಕೆ. ಹಾಗಾಗಿ ಅವನನ್ನ ಇವ್ಯಾಲ್ಯೂಯೇಟ್ ಮಾಡ್ಬೋದು, ಮೌಲ್ಯಮಾಪನ ಮಾಡ್ಬೋದು. ಸಂಸದನ ಮಾಡಕ್ ಬರಲ್ಲ.
ಹಾಗಾಗಿ ಸಂಸದರ ಪಾತ್ರ ಬೀಳುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಬೀಳಬಹುದು. ಸರ್, ಈಗ ನಾವು ಸರ್ವೆಗಳ ಮೇಲೆ ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಮಾಡಿದ್ವಿ, ಲೆಕ್ಕಾಚಾರಗಳನ್ನ ಮುಂದೆ ಇಟ್ಟಿದ್ದೀವಿ. ಈಗಾಗಲೇ ಈ ಲೆಕ್ಕಾಚಾರಗಳನ್ನ ಕೆಲವೊಂದು ಆಯಾ ರಾಜ್ಯಗಳ ಪಾರ್ಟಿಗಳು ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರು ಆಲ್ಮೋಸ್ಟ್ ಸೋಲೊಪ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು BSP ಜೊತೆಗೆ ತಮ್ಮ ಮಾತುಕತೆಯನ್ನ ಓಪನ್ ಆಗಿಟ್ಟಿದ್ದಾರೆ. ಒಂದು ವೇಳೆ ಸರ್ವೆಯ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಯ್ತು ಅನ್ನೋದಾದ್ರೆ ಆಗ್ಬೋದು. ಆದ್ರೂ ಪಾರ್ಟಿಗಳು ಹೊರನೋಟಕ್ಕೆ ಇದನ್ನ ವಿರೋಧಿಸ್ತೀವಿ ಅಂತ ಹೇಳ್ತಾನೆ. ಯಾಕೆ ಅನ್ಕೋತಾ ಇದ್ದೀರಿ ನೀವು ಸರ್ವೆ? ನಿಜ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಸ್ಯೂಮ್ ಸರ್ವೆ ಪರ್ಫೆಕ್ಷನ್ ಅಲ್ಲ. ಹೌದು. ಅದೇ ಪರಿಪಕ್ವತೆಯಿಂದ ಕೂಡಿರುವಂತಹ ಅಂಕಿ ಅಂಶ ಅಂತ ಅಲ್ಲ. ಸರ್ವೆಗಳೇ ಫಲಿತಾಂಶ ಆಗುವುದಾದರೆ ಫಲಿತಾಂಶವೇ ಬೇಡ. ಹಾಗಾದ್ರೆ ಯಾಕೆ ನಾಯಕರುಗಳು ಈ ರೀತಿ ಅಂದ್ರೆ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಒಂದು ತೀರ್ಮಾನಕ್ಕೆ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂತ? ಎಕ್ಸಿಟ್ ಪೋಲ್ಸ್ ಅಂಡ್ ಪ್ರೀ ಪೋಲ್ಸ್ ಎ ಸಾರ್ಟ್ ಆಫ್ ಎನ್ ಎಂಟರ್ಟೈನ್ಮೆಂಟ್. ಇದಕ್ಕೆ ಬಹಳ ಗಾಂಭೀರ್ಯತೆ ಬೇಕು ಅಂತಲ್ಲ. 10 ಸರ್ವೆನಲ್ಲಿ 2 ಸರಿಯಾದಾಗ ಆ 2 ಸರ್ವೆ ಅವರು ನಾವೇ ಅಂತ ನಮ್ಮನ್ನು ಸೇರಿ ನಾ ಹೇಳ್ತಿರೋದು, ನಾವೇ ಹೇಗೆ ಕರೆಕ್ಟ್ ಆಗಿ ಕೊಟ್ವಿ ಅಂತಂತಾರೆ. ಫೇಲ್ಯೂರ್ ಆದವರು ಅವ್ರ ಪಾಡ್ಗಳು ಸೈಲೆಂಟಾಗಿ ಮಲಕಟ್ಟು ಸೈಡ್ ಕೊಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಆಲ್ ಸರ್ವೇಸ್ ಯು ಕೆನಾಟ್ ಸೇ ದಿಸ್ ಇಸ್ ಟ್ರೂತ್. ಬಟ್ ಒಂದಿದೆ, ಸ್ಯಾಂಪಲಿಂಗ್ ಅಂತಂದರೆ ಸರಿಯಾದ ರೀತಿಯಲ್ಲಿ ಜನರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿದರೆ, ಸ್ಯಾಂಪಲನ್ನು ಸಂಗ್ರಹ ಮಾಡುವಾಗ ಗಾಂಭೀರ್ಯತೆ ಇದ್ದರೆ, ಸ್ಯಾಂಪಲ್ಗೆ ಆಯ್ಕೆ ಮಾಡುವ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಕೇರ್ಫುಲ್ ಆಗಿದ್ದಾರೆ, ಆ ಸ್ಯಾಂಪಲಿನ ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ವ್ಯಕ್ತಿ ಅಂದರೆ ನಾನೋಗಿ ಹೇಳಿ ಏನು ಅಂತ ಬರ್ಕೊಳ್ಳೋವನು ಸರಿ ಇದ್ದರೆ, ಇದೆಲ್ಲವನ್ನು ತಂದ ನಂತರ ಕ್ರೋಢೀಕರಿಸುವಾಗ ವಿ ಕ್ಯಾಲ್ಕುಲೇಟ್ ಸರ್ವೇಸಲ್ಲಿ ಟೋಟಲ್ ನಂಬರ್ ಆಫ್ ಒಪಿನಿಯನ್ಸು ವರ್ಸಸ್ ಪೋಲ್ಡ್ ವೋಟ್ಸು, ಕನ್ವರ್ಷನ್ ಆಫ್ ಸೀಟ್ಸು, ಅದನ್ನು ಮಾಡುವಾಗ ಸರಿ ಇದ್ದರೆ ಒಂದು ಸಂಕೇತ ಮತ್ತು ಸಂದೇಶ ಸಿಕ್ಕಬಹುದಷ್ಟೇ. ಬಟ್ ಇಟ್ ಈಸ್ ನಾಟ್ ಗ್ಯಾರಂಟಿ. ಐ ಟೆಲ್ ಯು ವೈ ಎಕ್ಸಿಟ್ ಪೋಲ್ಸ್ ಕ್ಯಾನ್ ಅಟ್ರಾಶಿಯಸ್ಲಿ ಗೋ ರಾಂಗ್ ಅನ್ನೋದನ್ನು ಬೇಕಾದ್ರೆ ಹೇಳ್ತೀನಿ. ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀವಿ ನಾವು. ವಿರಾಮದಿಂದ ಬಂದ ಮೇಲೆ ಭಾರತದಂತಹ ಅತ್ಯಂತ ಕಾಂಪ್ಲೆಕ್ಸ್ ಅಂದರೆ ತುಂಬ ಗೊಂದಲದ ದೇಶವಾದಂಥದ್ರಲ್ಲಿ ಮನೆಯಿಂದ ಮನೆಗೆ ಬದಲಾವಣೆ, ರಸ್ತೆಯಿಂದ ರಸ್ತೆಗೆ ಬದಲಾವಣೆ ಆಗೋ ಸಂದರ್ಭದಲ್ಲಿ ಯಾಕೆ ಎಕ್ಸಿಟ್ ಪೋಲ್ಗಳು ಕೈ ಕೊಟ್ಟು ಬಿಡಬಹುದು ಅಂತ ಹೇಳ್ತೀನಿ. ಸಣ್ಣದಾಗಿ ಸಂದೇಶ ಇರೋ ಪ್ರಕಾರ ಸರಿನೂ ಆಗ್ಬೋದು, ಒಂದು 10 ನಂಬರ್ ಹಿಂಗೆ ಹಾಗೆ ಆಗ್ಲೂಬೋದು. ಆದರೆ ಕೈ ಕೊಡೋದೇ ಜಾಸ್ತಿ ಎಷ್ಟೋ ಸರ್ತಿ. ಯಾಕೆ ಆಗ್ಬೋದು ಅಂತ ನಾನು ಐ ವಿಲ್ ಎಕ್ಸ್ಪ್ಲೈನ್ ಇಟ್ ವೈ ಇಟ್ ಹ್ಯಾಪನ್ಸ್ ಅನ್ನೋಕ್ಕೆ. ಬಿಕಾಸ್ ಈ ಸರ್ವೆಗಳ ಮೂಲಗಳೇ ಯುರೋಪ್ ಹಾಗೂ ಅಮೆರಿಕ ದೇಶದಲ್ಲಿ ಬಂದಿರುವಂತಹ ಪದ್ಧತಿಗಳು ಅಥವಾ ಕ್ರಮಗಳು, ನಡಾವಳಿಗಳು. ಅಲ್ಲಿ ಏನೇನು ಪಾಲನೆ ಮಾಡಿದ್ದಾರೆ ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಅದು ನಮ್ಮಲ್ಲಿ ವರ್ಕ್ ಆಗದೆ ಇರ್ಬೋದು ಎಷ್ಟೋ ಸರಿ. ಬಟ್ ಯಾಕೆ ಅಂತ ಹೇಳೋಣ. ಈ ವಿರಾಮ ಆದಮೇಲೆ ವಾಪಸ್ ಬರ್ತೀವಿ. ಸರ್ವೆ ಪ್ಲಸ್ ಫಲಿತಾಂಶಗಳ ಆರಂಭ ಆಗೋದಕ್ಕೆ ತಯಾರಿ ಆಗ್ತಾ ಇದ್ದಾರೆ. ಇನ್ನೊಂದು 15-20 ನಿಮಿಷ ನೋಡೋಣ.